ಇವತ್ತು 1.5 ಎಕರೆ ಬೆಲ್ಕ ಮೆಸ್ ಬಿಚ್ಚಿ ಕಂಬಿ ಬಿಚ್ಚಿ ಮತ್ತೆ ಗುಡ್ಗಳು ಕೂಡ ಎತ್ತಾಗಬೇಕಾಯ್ತು. ಅಷ್ಟು ಎಷ್ಟು ಜನ ಫ್ರೆಂಡ್ಸ್ ಹೋಗಿರೋದ್ರೆ ಕಾಟೆಗೆ 5 ಜನ ಕೂಡ ಹೋಗಿದ್ರೆ ಈ ಕಡೆ ಮೆಸ್ ಕೂಡ ಬಿಚ್ಕೊಂಡ್ ಬರ್ತಾ ಇದ್ರೆ ಟೈಮ್ ನೋಡಿದ್ರೆ 7:30 ಕೂಡ ಆಗಿತ್ತು. ನಮ್ಮ ಅಧ್ಯಕ್ಷರು ಕಾಪಿ ಕೂಡ ಎತ್ಕೊಂಡ್ ಬಂದಿದ್ದು. ಅಷ್ಟು ಇದು ಯಾರು ತೋಟ ಅಂದ್ರೆ ನಮ್ಮ ಅಧ್ಯಕ್ಷರದ್ದೇ ತೋಟ. ನಾವು ಈ ಕಡೆ ಕಾಪಿ ಕುಡಿತಿದ್ರೆ ನಮ್ಮ ಪುಲಿ ಆ ಕಡೆ ಟೀ ಕೂಡ ಕುಡಿತಾ ಇದ್ನೋ. ಸೆರೆಂತ ಕುಡ್ದಿದ್ದಲ್ಲಾಗಿದ್ದಾಮೇಲೆ ಹಂಗೆ ಮೆಸ್ ಕೂಡ ಕ್ಲೀನ್ ಆಗಿ ಬಿಚ್ಕೊಂಬಿಟ್ಟು ಕೂಡ ಬರ್ತಾ ಇದ್ರೆ ಬಿಚ್ಚಿರೋ ಮೆಸ್ ಈ ತರ ಇತ್ತು. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು ಅಂತ ಹೇಳಕ ಇಷ್ಟಪಡ್ತೀನಿ. ಬೇರೆಯವರಾದ್ರೆ 1.5 ಎಕರೆ ಬೈಲ್ಕ ಕಾಟಾಗಿ 15 ರಿಂದ 16 ಸಾವಿರ ಕೂಡ ತಗೊಂತಾರೆ. ನಾವು ಫ್ರೆಂಡ್ಶಿಪ್ ಯಾವುದೇ ತರ ಕಾಸು ಕೂಡ ತಗೊಂಡಲ್ಲ. ಅದಕ್ಕೆ ಫ್ರೆಂಡ್ಶಿಪ್ ಈ ಮರ್ಯಾದೆ ಕೊಡೋದು ಅಂತ ಹೇಳಕ ಇಷ್ಟಪಡ್ತೀನಿ. ಬಿಚ್ಚಿರೋ ಮೆಸ್ ನ ಕ್ಲೀನ್ ಆಗಿ ಸುತ್ಕೊಬೇಕಾಗಿತ್ತು. ಸುತ್ಕೊಳೋ ಟೈಮಾಗ ನಮ್ಮ ಕಡೆ ಗಾಳಿ ಜಾಸ್ತಿ ಆಗ್ಬಿಟ್ಟಿತ್ತು. ಮೆಸ್ ಎಲ್ಲ ಹೋಗಿ ಗುಡ್ಗಳು ಕೂಡ ತಗ್ಲಾಕಂತ ಇತ್ತು. ಅದಕ್ಕೆ ಪಾಪ ನನ್ನ ಫ್ರೆಂಡ್ ಕೂಡ ಕ್ಲೀನ್ ಆಗಿ ತಪ್ಪಿಸ್ಕೊಡ್ತಾ ಇದ್ನೋ. ಈ ಕಡೆ ನಾವು ಕ್ಲೀನ್ ಆಗಿ ಎಲ್ದೆ ಕೂಡ ಸುತ್ಕೊಂತ ಇದ್ರೆ ಸುತ್ಕೊಳೋ ಟೈಮಾಗ ಈ ಕಡೆ ನಮ್ಮ ರಾಜಣ್ಣ ಅದನ್ನ ಹೊರಗೆ ಕೂಡ ಕಟ್ತಾ ಇದ್ನೋ. ಹೊರಗೆ ಕಟ್ಟಿರೋ ಬೈಲು ಈ ತರ ಐತೆ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು ಮಿಸ್ ಅಂತ ಹೇಳಕ ಇಷ್ಟಪಡ್ತೀನಿ. ನೋಡಿದ 11 ಗಂಟೆ ಆಗಿತ್ತು. ಟಿಫನ್ ಕೂಡ ಬಂದಿತ್ತು. ಜೊತೆಗೆ ಕಟಿಂಗ್ ಪ್ಲೇಯರ್ ಕೂಡ ಬಂದಿತ್ತು. ಕಟಿಂಗ್ ಪ್ಲೇಯರ್ ಏನಕಪ್ಪ ಅಂತಂದ್ರೆ ಕಂಬಿಗಳೆಲ್ಲ ಕ್ಲೀನ್ ಆಗಿ ಸುತ್ಕೊಬೇಕಾಗಿತ್ತು. ಈ ಕಟಿಂಗ್ ಪ್ಲೇಯರ್ ಮೆಸ್ ಗುಡ್ಗಳೆಲ್ಲ ಇನ್ನೊಂದು ಬೈಲು ಕ್ಯಾಪ್ಸಿಕಮ್ ಹಾಕವನೆ 1 ಎಕರೆ ಬೈಲು. ಅದಕ್ಕೆ ಇದನ್ನ ಶಿಫ್ಟ್ ಮಾಡಬೇಕು. ಅದಕ್ಕೋಸ್ಕರ ಕ್ಲೀನ್ ಆಗಿ ಇಂಗಿಸ್ತಾ ಇರೋದು ಅಂತ ಹೇಳಕ ಇಷ್ಟಪಡ್ತೀನಿ. ಇಂಗ್ಸೋ ಟೈಮಾಗ ನಮ್ಮ ಪುಲಿ ಒಂದು ಮಾತು ಹೇಳ್ತಾನೆ, ನೀವೇ ಕೇಳಿಸ್ಕೊಂಬಿಡಿ. ನಾವು ಸತ್ತಿದ್ರೇನ ವಿನಯನ್ ಜೊತೆಗ ಬಿಟ್ಟು ಹೋಗಲ್ಲ. ಒಬ್ಬರು ಪುಳಿ ನಮ್ಮ ಪುಲಿಗ ವಾರ್ಕ ಎಷ್ಟಪ್ಪ ಪೇಮೆಂಟ್ ಅಂತಂದ್ರೆ ನೀವೇ ನೋಡ್ರಿ ಗೊತ್ತಾಗುತ್ತೆ. 4,000 ಪೇಮೆಂಟ್ ಕೊಟ್ಟಿರೋದು ಒಬ್ಬರು ಪುಳಿಕ. ಟೈಮ್ ನೋಡಿದ್ರೆ 4 ಗಂಟೆ ಆಗಿತ್ತು. ಪಟ್ಟಿನ ಮತ್ತೆ ಪುಲಿ ಆಫೀಸ್ಗೆ ಹೋಗಬೇಕಾಯ್ತು. ಅದಕ್ಕೋಸ್ಕರ ಬಿಚ್ಚಿರೋ ಕಮ್ಮಿಗಳೆಲ್ಲ ಎತ್ಕೊಂಡ್ಬಂದು ಒಂದು ಹತ್ರ ಕೂಡ ಹಾಕಿದ್ದೀನಿ. ಗುಡ್ಗಳು ತೆಗಿಬೇಕಾಗಿತ್ತು. ನಾಳೆ ವಿಡಿಯೋದಾಗ ಹಾಕ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟೆಲ್ಲ ಕಷ್ಟ ಬಿದ್ದಿದ್ದ ಬುಡ್ಡಾಗ್ಲು ತಂದಿದ್ದು. ಆ ಬುಡ್ಡಾಗ್ಲೆಲ್ಲ ತಿನ್ಕೊಂಡು ನಾನು ಪಟ್ಲೆ ಪುಲಿ ಎಲ್ಲ ಮನೆಗೆ ಹೋಗಿ 8:30 ಆಗಿತ್ತು. ಇವತ್ತಿನ ಕತೆ ಇಷ್ಟು ನೋಡಿ. ಸಿಗ್ತೀನಿ ಫ್ರೆಂಡ್ಸ್.